ರಾಜ್ಯ ಎನ್ಎಸ್ಎಸ್ ಘಟಕದ ಅಧಿಕಾರಿ ಆದಂತಹ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಅವರಿದ್ದಾರೆ. ಎನ್ಎಸ್ಎಸ್ ಯಾಕೆ ಸೇರಬೇಕು, ಕಟ್ಟ ಕಡೆಯ ಮನುಷ್ಯ ಹೇಗೆ ಬದುಕ್ತಾ ಇದ್ದಾನೆ ಅಂತ ಅದನ್ನ ನೋಡಿ ಅದನ್ನ ಕಲಿಯುವಂಥದ್ದು ಮತ್ತೆ ಅದನ್ನ ಜೀವನವನ್ನ ಬದಲಾಯಿಸ್ಕೊಳ್ಳುವಂತ ಒಂದು ಅವಕಾಶ ಇರುವಂಥದ್ದು NSS ನಲ್ಲಿ ಇರುತ್ತೆ. ಆಗೋದೇ ಇಲ್ವಾ ಆಟ ಆಡ್ಕೊಂಡು ಓದೋದಕ್ಕೆ ಅನ್ನೋದು ಒಂದು ಪ್ರಶ್ನೆ. ಅನಿಲ್ ಕುಂಬ್ಳೆ ಅವರು ಇವಾಗ ಇಂಜಿನಿಯರ್ ಆಗಿ ಇಂಡಿಯಾ ರೆಪ್ರೆಸೆಂಟ್ ಮಾಡೋರು. ಅವರು ಹೇಳ್ತಾರೆ ಸ್ಪೋರ್ಟ್ಸ್ ಜೊತೆಗೆ ಎಜುಕೇಶನ್ ಬಹಳ ಮುಖ್ಯ. ವಿದ್ಯಾರ್ಥಿಗಳು ಅಂತಂದಾಗ ಬಾಹ್ಯ ಒಂದಷ್ಟು ಅಟ್ರಾಕ್ಷನ್ಸ್ ಏನಿದೆ ಸಾಕಷ್ಟು ಸೆಳೀತಾ ಇದೆ. ದುಶ್ಚಟಗಳಾಗಿರಬಹುದು ಅಥವಾ ಈಗಿರುವಂತಹ ಗ್ಯಾಜೆಟ್ಸ್ ಆಗಿರಬಹುದು. ರಾಷ್ಟ್ರೀಯ ಸೇವಾ ಆಯೋಗ ಕೂಡ ಅದರ ಒಂದು ಪಾತ್ರವನ್ನ ಬಹಳ ಮುಖ್ಯವಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಮೊಬೈಲ್ ಇದಾಗಿರ್ಬೋದು, ತಂಬಾಕು ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಈ ರೀತಿಯಾದಂತ ಒಂದು ಇವುಗಳಿಗೆ ಚಟಕ್ಕೆ ಹೋಗ್ತಾ ಇರೋಂಥದ್ದು ನಿಜಕ್ಕೂ ಕೂಡ ಒಂದು ದುರಂತ ಅಂತಾನೆ ನಾನು ಭಾವಿಸ್ತಾ ಇದ್ದೀನಿ. NSS ನಲ್ಲಿ ಅವರು ತೊಡಗಿಸ್ಕೊಂಡ್ರೆ ಚಟದಿಂದ ಆಚೆ ಬಂದಿರೋದು ಕೂಡ ನಾನು ನೋಡಿದ್ದೀನಿ. ಗ್ರಾಮ ಸ್ವರಾಜ್ ಪರಿಕಲ್ಪನೆ ಏನಿದೆ ಅದರ ಮುಂದುವರೆದ ಭಾಗವೇ ನಮ್ಮ ರಾಷ್ಟ್ರೀಯ ಸೇವಾ ಆಯೋಗ ಪರಿಕಲ್ಪನೆ ಆಗೋದು ಕಾರಣ ಆಯ್ತು ಅಂತ ಹೇಳ್ಬೋದು. ಮುಂದೇನು ಕೂಡ ಇನ್ನೂ ಹೆಚ್ಚು ಸ್ವಯಂ ಸೇವಕರನ್ನ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿರ್ಧಾರವನ್ನ ಮಾಡ್ತಾ ಇದೆ. ಒಂದು ಉತ್ತಮ ಆಟಗಾರನಾಗಬೇಕು, ದೇಶ ವಿದೇಶಗಳನ್ನು ಪ್ರತಿನಿಧಿಸಬೇಕು ಹೋಗಿ ಎನ್ನುವಂತಹ ಆಸೆಯನ್ನ ಇಟ್ಕೊಂಡಿದ್ರಿ. ಕೆಲವರು ಮಾತ್ರ ಸಕ್ಸಸ್ ಅನ್ನ ನೋಡೋದಕ್ಕೆ ಸಾಧ್ಯ ಸ್ಪೋರ್ಟ್ಸ್ ನಲ್ಲಿ. ಇದ್ರ ಜೊತೆ ಓದು ಕೂಡ ಇರಬೇಕು. ದೆನ್ ಐ ಜಂಪ್ ಇನ್ ಟು ಇದಕ್ಕೆ ಪೋಸ್ಟ್ ಗ್ರಾಜುಯೇಷನ್ ಮಾಡೋದಕ್ಕೆ ನಾನು ಹೊರಟೆ. ಪೋಷಕರು ಕೂಡ ಅದನ್ನ ಹೋಗಿ ಕೇಳಬೇಕು. ಇದೆಯಾ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ NSS ಘಟಕ ಇದೆಯಾ, ಎನ್ರೋಲ್ಮೆಂಟ್ ಮಾಡ್ತಾ ಇದ್ದೀರಾ, ವಿದ್ಯಾರ್ಥಿಗಳನ್ನು ತೊಡಗಿಸ್ಕೊಳ್ತಾ ಇದ್ದೀರಾ ಅಂತ ಇಬ್ಬರಲ್ಲೂ ಕೂಡ ಅರಿವು ಬಹಳ ಮುಖ್ಯ. ಅದ್ರ ಬಗ್ಗೆ ಅಂತ ಹೇಳ್ತೀವಿ. ಒಂದು 3 ವರ್ಷ ಓದ್ತಾನೆ, ಡಿಗ್ರಿ ಮಾಡ್ತಾನೆ, ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಹೋಗ್ತಾನೆ. ಡಿಗ್ರಿ ಸರ್ಟಿಫಿಕೇಟ್ ತಗೊಂಡೋಗಿ ಅವನಿಗೆ ಸಮಾಜದಲ್ಲಿ ಹೇಗೆ ಬದುಕೋಕೆ ಬರೋದಿಲ್ಲ ಅಂತ ಹೇಳಿದ್ರೆ ಆ ಸರ್ಟಿಫಿಕೇಟ್ ಏನಕ್ಕೂ ಕೂಡ ಉಪಯೋಗ ಇಲ್ಲ. ನಾನು ಹೇಳ್ತೀನಿ, ಯಾವ್ದಾದ್ರು ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನ ನಾವು ಪಡಿತೀವಿ ಅಂತ ಹೇಳಿದ್ರೆ NSS ನಲ್ಲಿ ಸಾಧ್ಯ ಅಂತ ನಾನು ಹೇಳ್ತೀನಿ.